ಹೊಸಕೋಟೆ ತಾಲೂಕಿನ ನಂದಗುಡಿ ಹೋಬಳಿಯ ಹಳೆ ಊರು ಗ್ರಾಮದಲ್ಲಿ ಕನಕದಾಸರ 537ನೇ ಜಯಂತ್ಯೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು, ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಡೊಳ್ಳು ಕುಣಿತ, ಕಂಸಾಳೆ ಸೇರಿದಂತೆ ವಿವಿಧ ಕಲಾ ತಂಡಗಳೊಂದಿಗೆ ಕನಕದಾಸರ ಬೆಳ್ಳಿ ಪಲ್ಲಕ್ಕಿ ಉತ್ಸವ ಹಾಗೂ ಗ್ರಾಮದೇವತೆ ಪಿಳ್ಳಿಕ್ಕಮ್ಮ ದೇವಿಯ ಬೆಳ್ಳಿ ರಥ ಮೆರವಣಿಗೆ ನಡೆಸಿ ಕೀಲುಕುದುರೆ, ಗಾಳಿಗೊಂಬೆ, ಕೋತಿಗೊಂಬೆ ಸೇರಿದಂತೆ ತಮಟೆ ವಾದ್ಯಗಳಿಂದ ಅದ್ದೂರಿ ಮೆರವಣಿಗೆ ಮಾಡಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಗ್ರಾಮದ ಯುವ ಮುಖಂಡರಾದ ಯಲ್ಲೇಗೌಡ ಮಾತನಾಡಿ, ಪ್ರತಿ ವರ್ಷದಂತೆ ಈ ಬಾರಿ ಸಹ ನಮ್ಮ ಗ್ರಾಮದಲ್ಲಿ ಕನಕದಾಸರ ಜಯಂತಿಯನ್ನು ಅದ್ದೂರಿಯಾಗಿ ಆಚರಣೆ ಮಾಡಿ ನೆರವೇರಿಸಿದ್ದೇವೆ. ಈ ಬಾರಿ ವಿಶೇಷವಾಗಿ ವಿವಿಧ ಕಲಾ ತಂಡಗಳೊಂದಿಗೆ ಜಾತಿ ಮತ ಪಂಥ ಬಿಟ್ಟು ಗ್ರಾಮಸ್ಥರೆಲ್ಲ ಒಗ್ಗಟ್ಟಿನಿಂದ ಆಚರಣೆ ಮಾಡುತ್ತಿದ್ದೇವೆ ಎಂದರು. ನನ್ನ ಹೆಸರು ಯಲ್ಲೇಗೌಡ ಅಂತ. ಈ ಹಳೆ ಊರು ಗ್ರಾಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ನಂದಗುಡಿ ಹೋಬಳಿ ನಂದಗುಡಿ ಅಂಚೆ ಹಳೆ ಊರು ಗ್ರಾಮದಲ್ಲಿ ಪ್ರತಿ ವರ್ಷವೂ ಸಹ ಇದೇ ಥರ ಶ್ರೀ ಕನಕದಾಸರ ದಾಸಶ್ರೇಷ್ಠ ಕನಕದಾಸರ ಜಯಂತಿಯನ್ನು ವಿಜೃಂಭಣೆಯಿಂದ ಮಾಡ್ತಾ ಇದ್ದೀವಿ. ಈ ವರ್ಷವೂ ಸಹ ಅದೇ ರೀತಿಯಾಗಿ ವಿಜೃಂಭಣೆಯಿಂದ ನಮ್ಮ ತಮ್ಮನವರು, ಅಣ್ಣವರು ಮತ್ತು ನಮ್ಮ ಕುಲಬಾಂಧವರು ಹಾಗೂ ಗ್ರಾಮಸ್ಥರು, ಹಳೆ ಊರಿನ ಇನ್ನೂ ಹಲವಾರು ವ್ಯಕ್ತಿಗಳು ನಮಗೆ ಒಳ್ಳೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ನಾವು ಪ್ರತಿ ವರ್ಷವೂ ಸಹ ಆಚರಿಸಿದಂತೆ ಈ ವರ್ಷವೂ ಸಹ ನಮ್ಮ ಕನಕದಾಸರ ಜಯಂತಿಯನ್ನು ಆಚರಿಸ್ತಾ ಇದ್ದೀವಿ. ಬೆಳ್ಳಿ ಪಲ್ಲಕ್ಕಿ ಇದೆ, ಹಾಗೂ ಊರ ಗ್ರಾಮ ದೇವತೆಯಾದಂಥ ಪಿಳ್ಳೆಕಮ್ಮನವರ ಉತ್ಸವ, ಹಾಗೂ ಸಂಜೆ ಜ್ಯೋತಿ ಮೆಲೋಡಿಸ್ ತುಮಕೂರು ಅವರಿಂದ ಆರ್ಕೆಸ್ಟ್ರಾ ಇದೆ, ಹಾಗೂ ಕೀಲ್ಕುದುರೆ ಮೆರವಣಿಗೆ ಹಾಗೂ ಅನ್ನದಾನವನ್ನು ಏರ್ಪಡಿಸಲಾಗಿದೆ. ಬಳಿಕ ಗ್ರಾಮ ಪಂಚಾಯಿತಿ ಸದಸ್ಯರಾದ ಅಶ್ವಥ್ ಅವರು ಮಾತನಾಡಿ, ಕನಕದಾಸರು ದಾಸ ಶ್ರೇಷ್ಠರಲ್ಲಿಯೇ ಶ್ರೇಷ್ಠರು. ಕನಕದಾಸರು ರಚಿಸಿದ ಕೀರ್ತನೆಗಳು ಜನಸಾಮಾನ್ಯರ ಮನದಾಳಕ್ಕೆ ತಲುಪುವ ರೀತಿಯಲ್ಲಿವೆ. ಕನಕದಾಸರ ಕಾಣಿಕೆ ಅಮೂಲ್ಯ ಹಾಗೂ ಅನನ್ಯ. ಅವರು ಕೇವಲ ಕುರುಬ ಸಮುದಾಯದ ಆಸ್ತಿಯಲ್ಲ, ಕನಕದಾಸರು ಕರ್ನಾಟಕದ ಅಮೂಲ್ಯ ಆಸ್ತಿ ಎಂದರು. ಬೆಂಗಳೂರು ಗ್ರಾಮಾಂತರ ಹೊಸಕೋಟೆ ತಾಲೂಕು ನಂದಗುಡಿ ಹೋಬಳಿ ಹಳೆಯೂರು ಗ್ರಾಮದಲ್ಲಿ ನಾವು ವಾಸವಾಗಿದ್ದೀವಿ. ಈ ಹಳೆಯೂರು ಗ್ರಾಮದಲ್ಲಿ ಸುಮಾರು ವರ್ಷಗಳಿಂದ ವರ್ಷನೂ ಕನಕದಾಸರ ಜಯಂತಿ ಅದ್ಧೂರಿಯಾಗಿ ಆಚರಣೆ ಮಾಡ್ತಾಯಿದ್ದೀವಿ. ಕುಲ ಮತ ಅನ್ನೋದು ಏನಿಲ್ಲ, ರಾಜಕೀಯ ಇನ್ನೊಂದು ಏನು ಬಳಸ್ತೀರ, ಗ್ರಾಮಸ್ಥರೆಲ್ಲ ಒಟ್ಟಾಗಿ ಒಬ್ರಿಗೊಬ್ರು ಕೈ ಬೆರೆಸಿ ಗ್ರ್ಯಾಂಡಾಗಿ ಫಂಕ್ಷನ್ ಮಾಡ್ತಾಯಿದ್ದೀವಿ. ಈ ಸರಿನೂ ಅದೇ ಥರ ಗ್ರಾಮ ದೇವತೆ ಪಿಳ್ಳೆಕಮ್ಮನ ತಾಯಿದು ಮತ್ತು ಕನಕದಾಸರದು ಬೆಳ್ಳಿ ರಥ, ಹೂವು ಪಲ್ಲಕ್ಕಿ ಮೆರವಣಿಗೆ ಮಾಡೋಕ್ಕೆಲ್ಲ ಅನ್ನದಾನ ಎಲ್ಲ ಮಾಡಿ ಬೆಳಗ್ಗೆ ಪೂಜೆ ಎಲ್ಲ ಮಾಡಿ ಇವತ್ತು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ನಂದಗುಡಿಗೆ ಹೋಗ್ತೀವಿ. ನಂದಗುಡಿಗೆ ಹೋಗಿ ಮೆರವಣಿಗೆ ಹೋಗಿ ಮತ್ತು ಹಳೆ ಊರು ಗ್ರಾಮದಲ್ಲಿ ಸಂಜೆ ಎಲ್ಲ ಕಾರ್ಯಕ್ರಮ ಇರ್ತದೆ. 7 ಗಂಟೆ ಮೇಲೆ ಆರ್ಕೆಸ್ಟ್ರಾ ಇದೆ. ಪೂಜೆ ಮೆರವಣಿಗೆ ಎಲ್ಲ ಮುಗಿಸ್ಕೊಂಡು ಸಾಯಂಕಾಲ ಆರ್ಕೆಸ್ಟ್ರಾ ಪ್ರೋಗ್ರಾಮ್ ಇದೆ. ಇದೇ ಥರ ಜನ ನಮ್ಗೆ ಸಪೋರ್ಟ್ ಕೊಡ್ತಾ ಇರ್ತಾರೆ, ನಾವು ಮಾಡ್ತಾ ಇರ್ತೀವಿ. ಎಲ್ಲರಿಗೂ ಒಳ್ಳೇದಾಗಲಿ, ದೇವರೆಲ್ಲ ಗ್ರಾಮಸ್ಥರಿಗೂ ಎಲ್ಲ ಒಳ್ಳೇದು ಮಾಡಲಿ. ವರ್ಷನೂ ಕಾರ್ಯಕ್ರಮ ಮಾಡ್ತಾ ಇರ್ತೀವಿ ಹಿಂಗೆ. ಬಳಿಕ ಗ್ರಾಮದ ಯುವ ಮುಖಂಡ ಮುನೇಗೌಡ ಮಾತನಾಡಿ, ನಮ್ಮ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ಬಾರಿಯೂ ಸಹ ಬೆಳ್ಳಿ ಪಲ್ಲಕ್ಕಿಯಲ್ಲಿ ಕನಕದಾಸರ ಹಾಗೂ ಗ್ರಾಮದೇವತೆ ಪಿಳ್ಳೆಕಮ್ಮ ದೇವಿಯ ಪ್ರತಿಮೆ ಇಟ್ಟು ಮೆರವಣಿಗೆ ಮಾಡುತ್ತಿದ್ದು, ಸಂಜೆ ರಸಮಂಜರಿ ಕಾರ್ಯಕ್ರಮ, ಅನ್ನದಾಸೋಹ ಏರ್ಪಡಿಸಿದ್ದೇವೆ ಎಂದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ನಂದಗುಡಿ ಹೋಬಳಿ ಹಳೆ ಊರಿನಲ್ಲಿ 537ನೇ ಕನಕ ಜಯಂತ್ಯೋತ್ಸವ ಆಚರಿಸಿದ್ದೇವೆ. ಆದರೆ ಚೆನ್ನಾಗಿ ಕಿಲ್ಲು ಕುದುರೆ ಹಾಗೂ ಬೆಳ್ಳಿ ರಥ ಹಾಗೂ ಗ್ರಾಮ ದೇವತೆ ಕನಕ ಜಯಂತಿಯನ್ನು ಏರ್ಪಡಿಸಿದ್ದೇವೆ. ವರ್ಷನೂ ವಿಜೃಂಭಣೆಯಿಂದ ಆಚರಿಸುತ್ತೇವೆ. ಅದೇ ರೀತಿ ಗ್ರಾಮಸ್ಥರು ಅಷ್ಟೇ ಎಲ್ಲರೂ ನಮ್ಮ ಒಳ್ಳೆ ಸಪೋರ್ಟ್ ಕೊಟ್ಟಿದ್ದಾರೆ. ಜಾತಿ ಭೇದವಿಲ್ಲದೆ ಎಲ್ಲ ಚೆನ್ನಾಗಿ ಸಪೋರ್ಟ್ ಕೊಟ್ಟಿದ್ದಾರೆ. ನಮ್ಗೆ ಎಲ್ಲ ಜನಾಂಗದವರು ಒಟ್ಟಾಗಿ ಸೇರಿ ಆಚರಣೆ ಮಾಡಿದ್ದೀವಿ. ಇವತ್ತು ಗ್ರಾಮ ಎಲ್ಲ ಸೇರಿ ಮೆರವಣಿಗೆ ಮಾಡಲಾಗಿದೆ. ಹಳೆ ಊರಿಂದ ನಂದಗುಡಿವರೆಗೂ ಬೀದಿಗಳಲ್ಲಿ ಮೆರವಣಿಗೆ ಮಾಡಿದ್ದೀವಿ.
ಹಾಗೂ ಸಂಜೆ ಜ್ಯೋತಿ ಮೆಲೋಡಿಸ್ ಆರ್ಕೆಸ್ಟ್ರಾ ಸಂಜೆ 7 ಗಂಟೆಗೆ ಏರ್ಪಡಿಸಿದ್ದೀವಿ. ಅನ್ನದಾನ ಎಲ್ಲನೂ ಇದು ಮಾಡಿದ್ದೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಈ ಸಂದರ್ಭದಲ್ಲಿ ಹಳೆ ಊರು ಗ್ರಾಮದ ಹಿರಿಯ ಮುಖಂಡರು, ಕುಲ ಬಾಂಧವರು, ಗ್ರಾಮಸ್ಥರು ಹಾಗೂ ಮಹಿಳೆಯರು, ಮಕ್ಕಳು ಸೇರಿದಂತೆ ಎಲ್ಲರೂ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ನೀಡಿ ಅದ್ದೂರಿ ಕನಕದಾಸ ಜಯಂತಿ ಆಚರಣೆ ಮಾಡಿದ್ದಾರೆ.